ಸರ್ವರಿಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮವನ್ನ ಇದೇ ಆಗಸ್ಟ್ 16ನೇ ಶನಿವಾರದಂದು ನಡೆಯಲಿದೆ. ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವಾರತಿ ಮತ್ತು ತೊಟ್ಟಿಲೋತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ. ಸ್ಥಳ ದಕ್ಷಿಣ ಶ್ರೀ ಮಾಯಾಪುರ್ ಧಾಮ್ ಬಿದರೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, BH ರಸ್ತೆ, ಶಿವಮೊಗ್ಗ. ಬನ್ನಿ, ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ. ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್. ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ 199 ರೂಗಳಿಗೆ ಮಾತ್ರ. ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನ ಒಂದೇ ಜಾಗದಲ್ಲಿ ಖರೀದಿಸಬಹುದು. ಹಾಗಿದ್ರೆ ಮತ್ಯಾಗ್ತಳ, ಹಿಂದೆ ಭೇಟಿ ನೀಡಿ. ಸ್ಥಳ ಪೊಲೀಸ್ ಭವನ, DR ಆವರಣ, ಮೆಗನ್ ಆಸ್ಪತ್ರೆ ಎದುರು, ಬಸ್ ನಿಲ್ದಾಣ, ಸಾಗರ ರಸ್ತೆ, ಶಿವಮೊಗ್ಗ. ಒಮ್ಮೆ ಭೇಟಿ ಕೊಡಿ, ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಇದೇ ಆಗಸ್ಟ್ 3, 2025ರಿಂದ ಸೆಪ್ಟೆಂಬರ್ 1, 2025ರವರೆಗೆ ಮಾತ್ರ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹಾಗೂ ಹೆಗಡೆ ಕುಟುಂಬದ ವಿರುದ್ಧ ಒಳಸಂಚು ನಡೆಯುತ್ತಿದೆ ಎಂದು ಆರೋಪ ಮಾಡಿ ಶಿವಮೊಗ್ಗದಲ್ಲಿ ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಸೀನಪ್ಪ ಶೆಟ್ಟಿ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಮಾಡಿ ಭಕ್ತರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಧರ್ಮಸ್ಥಳ ರಕ್ಷಿಸಿ ಎಂದು ಘೋಷಣೆ ಹಾಕಲಾಯಿತು. ಹಿಂದೂ ದೇವಾಲಯಗಳ ಮೇಲೆ ಕಣ್ಣಿಡುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಧಿಕ್ಕಾರ, ಧರ್ಮಸ್ಥಳ ವಿರೋಧಿಗಳಿಗೆ ಎಡಪಂಥೀಯವರಿಗೆ ಧಿಕ್ಕಾರ ಎಂದು ಘೋಷಣೆ ಹಾಕಿದರು. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಭಾರೀ ಪ್ರತಿಭಟನೆ ನಡೆಸಿ ವಿರೋಧಿಗಳ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲು ಆಗ್ರಹಿಸಿದರು. ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಕಾವಂದರು ಹಾಗೂ ಅಮ್ಮನವರ ಪಾದಾರವಿಂದಗಳಿಗೆ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಹಿಂದೂಗಳು ಅನ್ನದೇ ಭೇದ ಭಾವ ಇಲ್ಲದೆ ಎಲ್ಲ ಜನ ಸಾಮಾನ್ಯರಿಗೆ ತವರು ಮನೆಯಾಗಿ ನಿಂತಿರುವಂತಹ ಕಾವಂದರಿಗೆ ನಮ್ಮ ಕೋಟಿ ಕೋಟಿ ನಮನಗಳು. ಅವರಿಂದ ಇವತ್ತು ಸಹಸ್ರಾರು ಜನ ಒಂದು ಉತ್ತಮವಾದ ಬದುಕನ್ನು ಕಂಡುಕೊಂಡಿದ್ದಾರೆ. ಊರುಗಳ ಅಭಿವೃದ್ಧಿಯಾಗಿದೆ, ಎಲ್ಲವೂ ಆಗಿದೆ. ಇವತ್ತು ಅವರ ಪಕ್ಕಕ್ಕೆ ಮಸಿ ಬಳಿಯುವಂತಹ ಕೆಲಸ ಈ 4 ಜನ ಬುದ್ಧಿಗೇಡಿಗಳು ಮಾಡ್ತಾ ಇದ್ದಾರೆ. ನಾವನ್ನೋದು ಇಷ್ಟು ಕೋಟಿ ಜನರಲ್ಲಿ ಅವರ 4 ಜನ ಮಾತ್ರನೇ ಬುದ್ಧಿಜೀವಿಗಳ, ಉಳಿದವರಿಗೆ ಯಾರಿಗೂ ಬುದ್ಧಿಯೇ ಇಲ್ವಾ, ಜ್ಞಾನವೇ ಇಲ್ವಾ? ಹಾಗಿದ್ರೆ ನಾವು ಇಷ್ಟು ದಿನ ನಂಬಿಕೊಂಡು ನಡೆದುಕೊಂಡು ಬಂದಿದ್ದೆಲ್ಲ ಸುಳ್ಳ, ನಮ್ಮ ಜೀವನವೇ ಸುಳ್ಳ? ಹಾಗಿದ ಮೇಲೆ ಅವರಿಗೆ ಮಾತ್ರನೇ ಎಲ್ಲವೂ ಗೊತ್ತಿದೆ ಅನ್ನೋ ಹಾಗಿದ್ರೆ ಆಯ್ತು, ಅವರ ಹತ್ರ ಇರುವಂತಹ ಸಾಕ್ಷಿಗಳು, ಆಧಾರಗಳನ್ನ ನಮ್ಮ ಮುಂದೆ ಕೊಡಿ. ನಾವು ನಂಬಬೇಕಂತಂದ್ರೆ ಅವರು ನಮ್ಮ ಹತ್ರ ಇದೆ ಅಂತ ಹೇಳಿ ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದ್ರೆ ಅದನ್ನ ನಂಬುವಂತ ತಿಳಿಗೇಡಿಗಳು ನಾವಲ್ಲ. ಹಾಗಾಗಿ ಅವರ ಬಳಿ ಇರುವಂತಹ ಸಾಕ್ಷಿಗಳು ಎಲ್ಲವುದು ನಮ್ಮ ಮುಂದೆ ಇಟ್ಟು ಮಾತಾಡೋ ಹಾಗಿದ್ರೆ ಮಾತಾಡ್ಲಿ, ಇಲ್ಲ ಅನ್ನೋ ಹಾಗಿದ್ರೆ ಅವರನ್ನ ಮೊದಲು ಕಸ್ಟಡಿಗೆ ತಗೊಂಡು ಅವರನ್ನ ವಿಚಾರಣೆ ಮಾಡಬೇಕು. ಅವರಿಂದನೇ ಈಗ ಇಲ್ಲಿ ನಮ್ಮ ನಾಡಿಗೆ ದ್ರೋಹ ಆಗ್ತಾ ಇದೆ. ಅವರಗಳ ಮೇಲೆ ನಮಗೆ ಅನುಮಾನ ಇದೆ, ಅವರೇ ಮಾಡಿರಬಹುದು. ಅವರೇ ಅಷ್ಟು ಹೆಣಗಳನ್ನ ಅಲ್ಲಿ ಹೂತಾಕ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಅವರು ಸಹ ಅಲ್ಲಿಯ ಗ್ರಾಮಸ್ಥರೇ ಇದ್ದಾರೆ. ಅವರೇ ಮಾಡಿ ಯಾಕೆ ಪೂಜ್ಯರ ಮೇಲೆ ಇದನ್ನ ಹಾಕ್ತಾ ಇಲ್ಲ ಅನ್ನೋದಕ್ಕೆ ನಮಗೆ ಅನುಮಾನ ಇದೆ. ಹಾಗಾಗಿ ಮೊದಲು ಅವರುಗಳನ್ನ ಕಸ್ಟಡಿಗೆ ತಗೊಂಡು ಅವರ ಹತ್ರ ಇರೋ ಸಾಕ್ಷಿಯನ್ನ ನಮಗೆ ತೋರಿಸಿದ್ರೆ ನಾವು ಆಮೇಲೆ ಮುಂದಕ್ಕೆ ನಂಬುತ್ತೀವಿ. ಇಲ್ಲ ಅಂತಂದ್ರೆ ಈಗ ತಕ್ಷಣ ಈ ಯೂಟ್ಯೂಬ್ಗಳಲ್ಲಿ ಬರ್ತಾ ಇರೋದು ತಪ್ಪು ಅನ್ನೋದನ್ನ ಆಮೂಲಾಗ್ರವಾಗಿ ಸರ್ಕಾರ ಘೋಷಣೆ ಮಾಡಬೇಕು ಅಂತ ಹೇಳಿ ನಮ್ಮ ಆಗ್ರಹ. ಮತ್ತಲ್ಲಿ ಬೆಟ್ಟದಲ್ಲಿ ಅಗಿತಾ ಇದ್ದಾರೆ, ಹೆಣಗಳನ್ನ ತೆಗೆದು ಏನ್ ಮಾಡ್ತೀರಾ? ರಾಶಿ ಹಾಕಿ ಏನ್ ಮಾಡಕ್ ಸಾಧ್ಯ? ಅದ್ರ ಬದಲು ಅವ್ರ ಹತ್ರ ಇರೋ ಸಾಕ್ಷಿಗಳನ್ನ ಎನ್ಕ್ವೈರಿ ಮಾಡಿ ಅದನ್ನ ನೀವು ವಿಚಾರಣೆ ಮಾಡಿದ್ರೆ ಆಗುತ್ತಲ್ಲ. ಹೆಣಗಳನ್ನ ತೆಗೆದು ಯಾರ DNA ನೀವು ಕಂಪೇರ್ ಮಾಡ್ತೀರಾ? ಯಾರು ಬಂದಿದ್ದಾರೆ ಸಾಕ್ಷಿಗೆ? ಆಯ್ತು, ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರನ್ನು ಸಹ ನಮ್ಮ ಮುಂದೆ ತೋರಿಸಿ, ಇಂಥವ್ರು ಬಂದಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ಒಂದು ಹುಡುಗಿಯ ಶವಕ್ಕಾಗಿ ಇಡೀ ಬೆಟ್ಟವನ್ನ ಅಗಿತಾ ಇದ್ದೀರಲ್ಲ, ಇಡೀ ಕಾಡನ್ನ ನಾಶ ಮಾಡ್ತಾ ಇದ್ದೀರಲ್ಲ, ಎಷ್ಟು ಸರಿ?
ಒಬ್ಬ ಊತಿದ್ದ ಹೆಣವನ್ನ 15 ಜನ ಅಗದು ತೆಗಿಬೇಕಾ? ಅವನ ಕೈಲೇ ಹಾಗಸ್ರಿ. ಅವನು ಸತ್ಯದ ಪರ ನಿಂತಿದ್ದಾನೆ, ಅವನು ಸರಿಯಾಗಿದ್ದಾನೆ ಅಂದ್ರೆ ಅವನಿಗೆ ಮುಖವಾಡ ಯಾಕೆ? ನಾವಿವತ್ತು ಮುಖವಾಡ ಹಾಕೊಂಡು ಮಾತಾಡ್ತಾ ಇದ್ದೀವಾ? ನಮಗೇನಾದ್ರೂ ಜೀವ ಬೆದರಿಕೆ ಇದೆಯಾ? ಅವನಿಗೆ ಯಾಕೆ? ಅಷ್ಟು ಜನ ಪೊಲೀಸವರು ಇದ್ದೀರಲ್ಲ ನೀವು, ನಿಮ್ಮ ಮಧ್ಯದಲ್ಲಿರೋರಿಗೆ ಯಾರು ಏನ್ ಮಾಡ್ಲಿಕ್ಕೆ ಸಾಧ್ಯ? ನಾವು ಪಬ್ಲಿಕ್ ಅಲ್ಲಿ ನಿಂತಿದ್ದೀವಿ, ನಾವೇ ಇಷ್ಟು ಧೈರ್ಯವಾಗಿದ್ದೀವಿ. ಸತ್ಯ ಇದೆ ಅನ್ನೋ ಹಾಗಿದ್ರೆ ಆತನ ಮುಖವಾಡ ತೆಗಿರಿ, ಫಸ್ಟ್ ಮುಖ ತೆಗೆದು ತೋರಿಸಿ, ಆಮೇಲೆ ಅವರನ್ನ ವಿಚಾರಣೆಯನ್ನ ಮುಂದುವರಿಸಿ. ಖಂಡಿತ ಖಂಡಿತ ಇದು ಸರ್ಕಾರದ ಕಾಲಹರಣನೆ. ಯಾಕೆ ಅಂತಂದ್ರೆ ಇಲ್ಲಿ ಯಾವುದೇ ತನಿಖೆ ಆಗಿದ್ರೆ ಆ ತನಿಖೆಯ ವರದಿಯಲ್ಲಿದೆ. ಯಾರಿಗೆ ಕೊಟ್ಟಿದ್ದೀರಾ? ಅವರ 4 ಜನ ಅವ್ರು ಯೂಟ್ಯೂಬ್ ನಲ್ಲಿ ಹೇಳ್ತಾ ಇರೋದು ಬಿಟ್ರೆ ಬೇರೆ ಯಾರಿಗೆ ಯಾವ ತನಿಖೆ ವರದಿ ಬಂದಿದೆ? ಯಾವುದು ಇಲ್ಲ. ಇನ್ನು ಎಷ್ಟು ದಿನ ಅಂತ ಗುಂಡಿ ತೋಡ್ತಾನೆ ಇರೋದು, ಅಗಿತಾನೆ ಇರೋದು? ಪೂರ್ತಿ ಆ ರತ್ನಗಿರಿ ಬೆಟ್ಟ, ಧರ್ಮಸ್ಥಳದ ಕಾಡನ್ನೆಲ್ಲ ನೆಲಸಮ ಮಾಡಿದ ಮೇಲೆ ತನಿಖೆ ವರದಿ ಕೊಡ್ತಾರಾ? ಇದು ಸರಿನಾ? ಇದು ಈಗ ಆಗಿರೋದ್ರ ಬಗ್ಗೆ ನಮಗೆ ವರದಿ ಕೊಡಿ. ಏನ್ ತನಿಖೆ ಮಾಡಿದ್ದೀರಾ? ಏನು ತನಿಖೆ ಆಗಿಲ್ಲ, ಸುಮ್ಮನೆ ಗುಂಡಿ ತೋಡೋದಷ್ಟೇ ನಡೀತಾ ಇದೆ ಈಗ ಇಲ್ಲಿ ಕೆಲಸ. ಸರ್ಕಾರ ಇನ್ನು ಮುತುವರ್ಜಿಯಿಂದ ತೆಗೋಬೇಕು. ಇದು ಒಂದು ಯಾವುದೋ ಸಣ್ಣ ಪುಟ್ಟ ಗುಡಿ ಅಥವಾ ಸಣ್ಣ ಪುಟ್ಟ ವಿಷಯ ಅಲ್ಲ, ಒಂದು ಹಿಂದೂ ಸಮುದಾಯದ ಧಾರ್ಮಿಕ ಕೇಂದ್ರ. ಅದು ನಮ್ಮ ಇಡೀ ಯಾವ ಸರ್ಕಾರ ನಡ್ಸಕ್ ಆಗದೆ ಇರುವಂತಹ ಕೆಲಸವನ್ನ ಆ ಕ್ಷೇತ್ರದಿಂದ ಆಗ್ತಾ ಇದೆ ಅಂದ್ಮೇಲೆ ಅದಕ್ಕೆ ಎಷ್ಟು ಬೆಲೆ ಇರತ್ತೆ? ಇದೇ ಕಾವಂದರು, ಇದೇ ಯೋಜನೆ, ಇದೇ ಧರ್ಮಸ್ಥಳವನ್ನ ಎಷ್ಟು ಹಾಡಿ ಹೋಗ್ಲಿದ್ದಂತ ಸರ್ಕಾರ ಇವತ್ತು ಯಾಕೆ ಸುಮ್ಮನೆ ಇದೆ? ನೀವು ಪರವಾಗಿ ಮಾತಾಡಿ ಅಂತಾನು ಹೇಳಲ್ಲ, ವಿರೋಧವಾಗಿ ಮಾತಾಡಿ ಅಂತಾನು ಹೇಳಲ್ಲ. ಏನ್ ಆಗ್ತಾ ಇದೆ, ಏನಿದೆ ಅದನ್ನ ಜನಸಾಮಾನ್ಯರಿಗೆ ಕೊಡಿ ಈ ವಿಷಯವನ್ನ. ಈಗಾಗ್ಲೇ ಅದು SIT ತನಿಖೆ ಶುರು ಆಗಿ 8-10 ದಿನ ಆಯ್ತು. ಎಷ್ಟು ಏನಾಗಿದೆ? ಏನ್ ತೆಗ್ದಿದ್ದೀರಾ? ಯಾವುದಕ್ಕೆ ಕಂಪೇರ್ ಮಾಡ್ತಾ ಇದ್ದೀರಾ? ಏನು ಉತ್ತರ ಬರ್ತಿದೆ? ಯಾವುದು ಬಂದಿಲ್ಲಲ್ಲ ನಮಗೆ. ಇನ್ನು ಎಷ್ಟು ದಿನ ಕಾಯೋಣ? SIT ತನಿಖೆ ಅಂತ ದಿನ ಬೆಳಗಾದ್ರೆ ನ್ಯೂಸ್ ನಲ್ಲಿ ಅಲ್ಲಿ ಧರ್ಮಸ್ಥಳಕ್ಕೆ ಅಪಪ್ರಚಾರ ಆಗ್ತಾ ಇದೆ ಬಿಟ್ರೆ ಯಾವುದೇ ಒಳ್ಳೆ ಉದ್ದೇಶ ಅಂತೂ ಬರ್ತಾ ಇಲ್ವಾ? ತಪ್ಪಿದ್ರೆ ತಪ್ಪು ಅನ್ನೋದನ್ನಾದ್ರೂ ಹೇಳಿ, ಸರಿ ಇದ್ರೆ ಸರಿ ಅನ್ನೋದನ್ನಾದ್ರೂ ಹೇಳಿ. ಏನು ಹೇಳ್ದೆ ಮೌನವಾಗಿದ್ರೆ ಏನ್ ಅರ್ಥ? ಸರ್ಕಾರ ಇದ್ರ ಬಗ್ಗೆ ಮಾಹಿತಿಯನ್ನ ಜನರಿಗೆ ಕೊಡ್ಲೇಬೇಕು ಸರ್. ಇದು ಸಣ್ಣ ವಿಷಯ ಅಲ್ಲ, ಇದು ಇಡೀ ಒಂದು ರೀತಿಯಲ್ಲಿ ಇದು ರಾಷ್ಟ್ರ ಮಟ್ಟದ ಸುದ್ದಿಯಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂದ್ರೆ ನಮ್ಮಲ್ಲೇ ಇದ್ರ ಬಗ್ಗೆ ಏನು ಅರಿವಿಲ್ಲ, ಇದ್ರ ಬಗ್ಗೆ ಏನು ಸುಳಿವಿಲ್ಲ ಅಂತ ಅನ್ನೋ ಹಾಗಿದ್ರೆ ರಾಷ್ಟ್ರ ಮಟ್ಟಕ್ಕೆ ಏನು ಉತ್ತರ ಕೊಡೋಣ? ಯಾರಿಗೆ ಉತ್ತರ ಕೊಡೋಣ? ಭಕ್ತರ ಪರವಾಗಿ ಒಂದೇ ಹೇಳೋದು, ನಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲರೂ ಹೇಳಿದ್ದನ್ನ ನಾವು ನಂಬೇಕಾ ಅಥವಾ ಯಾರೋ ಒಬ್ಬ ಅಲ್ಲೆಲ್ಲೋ ಕೂತು ಹೇಳಿದ್ದನ್ನ ನಾವು ನಂಬೇಕಾ? ನಮ್ಮ ಹಿರಿಯರು ನಮ್ಮನ್ನ ಬೆಳೆಸಿ ಇಷ್ಟು ಒಟ್ಟಿಗೆ ಬೆಳೆಸಿರೋ ಅಂತಹ ಅವ್ರ ಮಾತಿನ ಸತ್ಯನ, ಅವರ ನಡೆ ಸತ್ಯನ, ಅಥವಾ ಇನ್ನೆಲ್ಲೋ ಕೂತು ಮುಸುಕದಾರಿ ಹೇಳೋದು ಸತ್ಯನ? ಅವನು ಸತ್ಯ ಇದ್ದಾನ? ನಮ್ಮ ತಂದೆ ತಾಯಿನೇ ನಾವು ನಂಬಲಿಲ್ಲ ಅಂದ್ರೆ ಬೇರೆಯವ್ರನ್ನ ನಂಬೋದ್ರಲ್ಲಿ ಅರ್ಥನೇ ಇಲ್ಲ. ಇಷ್ಟೇ ಸರ್. ಭಕ್ತರಲ್ಲಿ ಕೇಳೋದು ಒಂದೇ, ನಿಮ್ಮ ಹಿರಿಯರು ಹಾಗಿದ್ರೆ ದಡ್ಡರ? ಅವರಿಗೆ ಬುದ್ಧಿ ಇರ್ಲಿಲ್ವಾ? ಅವ್ರಿಗೆಲ್ಲ ಗೊತ್ತಿದ್ದೇ ಹೋಗಿ ಧರ್ಮಸ್ಥಳಕ್ಕೆ ಬರ್ತಾ ಇದ್ರ? ಇವ್ರು ಹೇಳ್ತಾ ಇರೋದು ಎಷ್ಟು? 500 ಎಷ್ಟು? 10 ವರ್ಷ 20 ವರ್ಷ 10-20 ವರ್ಷದಿಂದ ನಿಮ್ಮ ಹಿರಿಯರುಗಳಿಗೆ ಗೊತ್ತಿರ್ಲಿಲ್ವಾ? ಹಾಗಿದ್ರೆ ನಿಮ್ಮ ತಂದೆ ತಾಯಿ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇರ್ಲಿಲ್ವಾ? ಅವ್ರು ಯಾಕೆ ಕೊಡ್ಲಿಲ್ಲ? 500 ಹೆಣಗಳು ಅಂದ್ರೆ ಸುಮ್ಮನೆ ಅಲ್ಲ ಸರ್.